ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ತುಲಾರಾಶಿಯವರಿಗೆ ಯುಗಾದಿಯ ಫಲಗಳು ಎಂಬುದಾಗಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ತುಲಾರಾಶಿಯವರಿಗೆ ಹೋದ ವರ್ಷ ಗಮನಿಸಿದಾಗ 9ನೇ ಮನೆಯಲ್ಲಿ ಗುರು, 11ನೇ ಮನೆಯಲ್ಲಿ ಕೇತು, 5ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಶನಿ ಇದ್ದಾನೆ. ಬಹಳಷ್ಟು ಶುಭಕರವಾದ ಯೋಗ ಇದು. ಶನಿ 6ನೇ ಮನೆಯಲ್ಲಿ ಶುಭಪ್ರದ ಮತ್ತು ಗುರು 9ನೇ ಮನೆಯಲ್ಲಿ ಒಳ್ಳೆಯ ಲಾಭದಾಯಕನಾಗಿದ್ದಾನೆ. ಇಷ್ಟನ್ನು ಗಮನಿಸಿದಾಗ ಈ ವರ್ಷ ಗುರು ಕಟಕ ರಾಶಿಗೆ ಬರ್ತಾ ಇದ್ದಾನೆ, ನಂತರ ಸಿಂಹ ರಾಶಿಗೆ ಬಂದು ಮತ್ತೆ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಅಂದರೆ ವರ್ಷದ 3ನೇ ಭಾಗ ಮತ್ತು ಮೊದಲನೇ ಭಾಗ ಚೆನ್ನಾಗಿರುತ್ತೆ ಇವರಿಗೆ. ನಂತರ ಕೇತು ಮತ್ತು ರಾಹುಗಳು ಕೂಡ, ರಾಹು 4ನೇ ಮನೆಗೆ ಬಂದು ಕೇತು 10ನೇ ಮನೆಗೆ ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಶನಿ 6ನೇ ಮನೆಯಲ್ಲೇ ಇರ್ತಾನೆ. ಇಷ್ಟನ್ನು ನಾವು ಗಮನಿಸಿದಾಗ ತುಲಾರಾಶಿಯವರಿಗೆ ಈ ವರ್ಷ ತುಲಾರಾಶಿಯವರದು ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ 3ನೇ ಪಾದಗಳು. ಇವರಿಗೆ ಶುಭಕರವಾದ ದಿನಗಳಂದರೆ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭಕರವಾದ ಬಣ್ಣಗಳಂದರೆ ಬಿಳಿ, ಹಸಿರು ಮತ್ತು ಕಪ್ಪು. ಶುಭಪ್ರದವಾದ ದಿಕ್ಕಂದರೆ ನೈಋತ್ಯ ಭಾಗ. ಹೀಗೆ ಮತ್ತು ಶುಭಕರವಾದ ಸಂಖ್ಯೆಗಳು 6, 9, 15, 18, 24, 27 ಇಷ್ಟು ಇವರಿಗೆ ಶುಭಕರವಾದ ಸಂಖ್ಯೆಗಳು. ಇನ್ನು ತುಲಾರಾಶಿಯವರಿಗೆ ನಾವು ಗಮನಿಸಿದಾಗ ಮೊದಲನೇ 3 ತಿಂಗಳು ಮತ್ತು ಕಡೆಯ ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳು ಭಾಳ ಚೆನ್ನಾಗಿರುತ್ತೆ. ಅಂದರೆ ಅರ್ಧ ವರ್ಷ, ಮೊದಲನೇ ವರ್ಷ ಮತ್ತು ಮಧ್ಯದ ಭಾಗದ ವರ್ಷಗಳು ಇವೆರಡು ಚೆನ್ನಾಗಿರುತ್ತೆ. ನಂತರ ಜೂನ್ ನಂತರ ಇವರಿಗೆ ಕೆಲವು ಸ್ಥಾನ ಬದಲಾವಣೆಗಳು ಅಥವಾ ಸ್ಥಾನ ನಾಶವೂ ಸಾಧ್ಯತೆ ಇರುತ್ತೆ. ಅಂದರೆ ಉನ್ನತ ಸ್ಥಾನದಲ್ಲಿ ಹೋಗಿರೋರು ಆ ಸ್ಥಾನದಿಂದ ಕೆಳಗೆ ಬರುವ ಸಾಧ್ಯತೆ ಇರುತ್ತೆ. ಗುರು 10ನೇ ಮನೆಗೆ ಬಂದಾಗ ಅವನಲ್ಲಿ ಅಲ್ಲಿ ಶುಭ ಉಚ್ಚ ಸ್ಥಾನದಲ್ಲಿದ್ದರೂ ಗುರು ಗೋಚಾರದಲ್ಲಿ ಸ್ಥಾನ ನಾಶ ಅಂತ ಹೇಳಿರೋ ಕಾರಣ ಹಲವು ಬದಲಾವಣೆಗಳು, ಉದಾಹರಣೆಗೆ ಉದ್ಯೋಗದಲ್ಲಿ ಅಥವಾ ಪದವಿ ಇದ್ದವರಿಗೆ ಈ ಸದಿ ಸಾಧ್ಯತೆ ಇರುತ್ತೆ. ಇದನ್ನೇ ನಾವು ಹೇಳಬೇಕಂದ್ರೆ ಇವಾಗ ಏಪ್ರಿಲು ಮೇ ತಿಂಗಳಲ್ಲಿ ಅಥವಾ ಕಡೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ 2 ತಿಂಗಳಲ್ಲಿ ಅವರಿಗೆ ಈ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಶನಿ 6ನೇ ಮನೆಯಲ್ಲೇ ವರ್ಷ ಪೂರ್ತಿ ಇರೋದರಿಂದ ಇವರಿಗೆ ದುಡ್ಡಿನ ಸಂಬಂಧ ವಿಚಾರದಲ್ಲಿ ಏನು ಕೊರತೆ ಆಗೋದಿಲ್ಲ. ಸ್ನೇಹಿತರುಗಳಿರ್ತಾರೆ. ಈ ಮೂಲಕ ತಮ್ಮ ವರ್ಷಗಳೆಲ್ಲ ನಡೀತಾ ಹೋಗುತ್ತೆ ಇವರಿಗೆ. ಮತ್ತು ಗುರು ಯಾವಾಗ ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಬರ್ತಾನೆ, ಗುರು ಸಿಂಹ ರಾಶಿಗೆ ಬಂದಾಗ ಅಂದರೆ ನವೆಂಬರಿಂದ ಜನವರಿ 3 ತಿಂಗಳು ಇದರ ಸಮಯದಲ್ಲಿ ತೀರ್ಥಯಾತ್ರೆ ಮಾಡೋದು, ಸಂಬಂಧಿಕರನ್ನು ಮತ್ತೊಂಬರಿ ಭೇಟಿಯಾಗೋದು ಅಥವಾ ಅವರೆಲ್ಲ ಮನೆಗೆ ಬರೋದು, ಇದೆಲ್ಲ ಈ ಸಮಯದಲ್ಲಿ ನಡೆಯುತ್ತೆ. ನಂತರ ಯಾವಾಗ ಗುರು 10ನೇ ಮನೆಯಲ್ಲಿ ಇರ್ತಾನೋ ಆವಾಗ ಸ್ವಲ್ಪ ಅಂದರೆ ಪರಸ್ಪರ ವಿರೋಧಗಳು ಬರೋದು ಅಥವಾ ಕೆಲಸದಲ್ಲಿ ಒತ್ತಡ, ಅಲ್ಲಿ ಮೇಲಧಿಕಾರಿಗಳಾಗ್ಬೋದು ಅಥವಾ ತಮ್ಮ ಜೊತೆಗೆ ಸೇವಕರಿಂದ ತೊಂದರೆ, ಈ ಕಿರುಕುಳ ಇದನ್ನೆಲ್ಲ ಅನುಭವಿಸಬೇಕಾಗುತ್ತೆ ತುಲಾರಾಶಿಯವರು. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಶುಭಪ್ರದವಾಗಿದೆ ಈ ವರ್ಷಗಳು. ಆದರೆ ಸ್ವಲ್ಪ ಭಾಗ ಯಾವಾಗ ಗುರು 10ನೇ ಮನೆಗೆ ಬರ್ತಾನೋ ಆವಾಗ, ಮತ್ತು ಕೇತು ಕೂಡ 10ನೇ ಮನೆಗೆ ಹೋಗ್ತಾ ಇದ್ರೆ ಕೆಲವು ಬದಲಾವಣೆಗಳು ನಿರೀಕ್ಷಿತವಾಗಿದ್ದೇ ಇರುತ್ತೆ 10ನೇ ಮನೆಯನ್ನು ನಾವು ಗಮನಿಸಿದಾಗ. ಆ ಕಾರಣ ಗಣಪತಿ ಪೂಜೆ ಮಾಡೋದು ಮತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡೋದನ್ನ ಮರಿಬಾರ್ದು. ಕೇತು ಅಂದರೆ ಗಣಪತಿ ಆದ ಕಾರಣ ಗಣಪತಿಗೆ ದುರ್ವ್ಯ ಸಮರ್ಪಣೆ ಮಾಡೋದು, ಸಂಕಷ್ಟಹಾರ ಚತುರ್ಥಿ ವ್ರತ ಮಾಡೋದು, ಇವುಗಳನ್ನು ಮಾಡೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರ ಆದಾಯ ವ್ಯಯ ನಾವು ಗಮನಿಸಿದಾಗ 5 ಆದಾಯ, 14 ವ್ಯಯ ಇದೆ. ಅದರಿಂದ ಆದಾಯಕ್ಕಿಂತ ದುಪ್ಪಟ್ಟು 14 ವ್ಯಯ ಇರೋದ್ರಿಂದ ಸೂಕ್ಷ್ಮವಾಗಿ ಗಮನಿಸಿ ವ್ಯವಹಾರ ಮಾಡೋದು ಒಳ್ಳೆಯದು. ಆರೋಗ್ಯ 4, ಅನಾರೋಗ್ಯ 5 ಇದೆ. ಅನಾರೋಗ್ಯ ಹೆಚ್ಚಿರೋದ್ರಿಂದ ಈ ರೀತಿಯಲ್ಲೂ ಆದಿತ್ಯರದ ಹೇಳ್ಕೊಳ್ಳೋದು ಒಳ್ಳೆಯದು. ಸುಖ 6 ಮತ್ತು ದುಃಖ 3 ಇದೆ. ಒಟ್ಟಾರೆಯಾಗಿ ಈ ವರ್ಷವು ಚೆನ್ನಾಗಿದ್ದು ಶುಭಪ್ರದವಾಗಿ ಶನಿ ಚೆನ್ನಾಗಿರೋದ್ರಿಂದ ಕೆಲಸ ಸಿಗುತ್ತೆ, ಕಷ್ಟಪಟ್ಟು ದುಡಿತಾರೆ, ಇದನ್ನೆಲ್ಲ ಮಾಡ್ತಾರೆ. ಆದರೆ ಯಾವುದೋ ನಿರೀಕ್ಷಿತವಾದ ಫಲ ಸಿಗೋಲ್ಲ, ಸ್ವಲ್ಪ ವ್ಯತ್ಯಾಸಗಳು ಇದೆಲ್ಲ ಬರೋ ಕಾರಣ ಮೇಲೆ ಹೇಳಿರುವ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಳೋದು ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನಮಸ್ತೆ.